ಅವಿನಾಶ್ ಸರ್, ಕೆಲಸಗಾರರ ಮನಸ್ಸಲ್ಲಿ ಏನಿದೆ ಅಂತ ನೀವಾಗೆ ಅರ್ಥ ಮಾಡಿಕೊಂಡು ನಮಗೆಲ್ಲ ಸಹಾಯಕ್ಕೆ ನಿಲ್ತೀರಾ. ಇದಕ್ಕೆಲ್ಲ ನಾವು ನಿಮಗೆ ಋಣಿಯಾಗಿರ್ತೀವಿ. ಅಯ್ಯೋ, ಋಣ ಅಂತೆಲ್ಲ ಯಾಕೆ ಮಾತಾಡ್ತೀರಾ? ನೀವೆಲ್ಲರೂ ಕಷ್ಟಪಟ್ಟು ದುಡ್ದಿದ್ದೀರಾ, ಇದು ನಿಮ್ಮ ಹಕ್ಕು ಅಷ್ಟೇ. ಏನೋ ಗೊತ್ತಿಲ್ಲ ಸರ್, ನಮಗೆ ಯಾವತ್ತೂ ಈ ಕಂಪನಿನಲ್ಲಿ ಕೆಲಸಗಾರರು ಅನ್ನೋ ಭಾವನೆನೇ ಬಂದಿಲ್ಲ ಸರ್. ನಮ್ಮನ್ನೆಲ್ಲ ಮನೆ ಕರೆದು ಮನೆ ಮಕ್ಕಳ ಹಾಗೆ ಊಟ ಹಾಕ್ತೀರಾ, ನಮ್ಮ ಕಷ್ಟಗಳಿಗೆ ನೆರವಾಗ್ತೀರಾ. ಇವತ್ತು ನೀವು ಕೊಟ್ಟಿರೋ ಈ ಹಣದಿಂದ ನಮಗೆ ತುಂಬ ಉಪಕಾರ ಆಗುತ್ತೆ ಸರ್. ನಮ್ಮ ತಾಯಿಗೆ ಹುಷಾರಿರಲಿಲ್ಲ, ಔಷಧಿಗೆ ದುಡ್ಡು ಬೇಕಿತ್ತು. ತುಂಬ ಯೋಚನೆ ಮಾಡ್ತಿದ್ದೆ ಸರ್. ಇವಾಗ ಆ ಯೋಚನೆನೇ ಇಲ್ಲ ಸರ್. ಸರ್, ನನ್ನ ಹೆಂಡತಿ ಒಂದು ತಿಂಗಳಿಂದ ರೇಷ್ಮೆ ಸೀರೆ ಬೇಕು ಅಂತ ಕೇಳ್ತಾ ಇದ್ಲು ಸರ್. ತರಲಿಲ್ಲ ಅಂದರೆ ನನ್ನ ಮನೆಗೆ ಸೇರ್ಸಲ್ಲ ಅಂತಿದ್ಲು. ಅಪ್ಪ, ಇನ್ಮೇಲೆ ನಾನು ಧೈರ್ಯವಾಗಿ ಮನೆಗೆ ಹೋಗ್ಬೋದು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾವೇನ ಬರ್ತೀವಿ. ಅಮ್ಮ, ನೀವು ಹೇಳ್ದಾಗೆ ಅವ್ರಿಗೆ ದುಡ್ಡು ಕೊಟ್ಟಿದ್ದೆ ಒಳ್ಳೇದಾಯಿತು. ಫೋನು ಲ್ಯಾಪ್ಟಾಪ್ ಅಂತ ಕೊಟ್ಟಿದ್ದಿದ್ರೆ ಅವ್ರಿಗೆ ಉಪಯೋಗಕ್ಕೆ ಬರುತ್ತೋ ಇಲ್ವೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ಅವ್ರಿಗೇನು ಇಷ್ಟನೋ ಅದನ್ನು ತಗೋಬೋದು. ಇಷ್ಟಪಟ್ಟಿದ್ದನ್ನೆಲ್ಲ ತಗೋತಾರೆ ಅಂತಲ್ಲ, ಅವ್ರ ಕಷ್ಟನೆಲ್ಲ ಬಗೆಹರಿಸ್ಕೋತಾರಲ್ಲ, ಅದೇ ಸಮಾಧಾನ. ಇಂಥ ಒಳ್ಳೆ ಸಜೆಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ತುಳಸಿಯವರೇ. ಥ್ಯಾಂಕ್ಸ್ ಅಮ್ಮ. ನನ್ನ ತಲೆಗೂ ಇದೇ ಯೋಚನೆ ಬಂದಿತ್ತು, ಆದರೆ ನೀವು ಇದನ್ನೇ ಹೇಳ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಹೇಳಿದ್ದಕ್ಕೆ ಥ್ಯಾಂಕ್ಸ್. ತಾತ, ಸಮರ್, ಕರೆಕ್ಟ್ ಟೈಮಿಗೆ ಬಂದಿದ್ಯಾ ನೋಡು. ಒಂದು ಸ್ವಲ್ಪ ಕೆಲಸಗಳಿದೆ, ಹೆಲ್ಪ್ ಮಾಡಿಬಿಡು. ಬೇಗ ಪೂಜೆ ಶುರು ಮಾಡಿಬಿಡೋಣ. ಹೌದು ಕಣೋ, ಬೆಳಗಿಂದ ಎಲ್ಲ ಸೇರ್ಕೊಂಡು ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡು ಮಾಡ್ತಾನೇ ಇದ್ದೀವಿ. ಟೈಮ್ ಹೋಗ್ತಾ ಇದೆಯಾ ಹೊರತು ಕೆಲಸ ಅಂತೂ ಮುಗಿದಿಲ್ಲ. ಅಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ಪೂಜೆನೇ ಮುಗಿಸ್ಬಿಡ್ತಿದ್ಲು. ಸಾಕು ನಿಲ್ಲಿಸ್ತೀರಾ? ಯಾಕೆ ಅವರಿಲ್ಲ ಅಂತಾರೆ ಏನು ಮಾಡೋಕ್ಕಾಗಲ್ವಾ? ಅದೇನು ಮಾಡಬೇಕು ಅಂತ ಹೇಳಿ, ನಾನೇ ಮಾಡ್ತೀನಿ. ಸಮರ್, ಆ ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀಯಾ? ಹಾಗೆ ದೇವ್ರ ಮನೆಯಲ್ಲಿ ಬಾಳೆಹಣ್ಣಿದೆ, ಅದು ತಂದು ಇಲ್ಲಿ ಜೋಡಿಸ್ಬಿಡು. ಪರವಾಗಿಲ್ಲ ಸಮರ್, ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ಯಾ, ತುಂಬ ಥ್ಯಾಂಕ್ಸ್. ನೀವು ಹೇಳಿದ್ದಕ್ಕೆ ಥ್ಯಾಂಕ್ಸ್. ಅಣ್ಣ, ಈ ಬಾಳೆಕಂಬ ಸರಿಯಾಗಿ ನಿಲ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡು. ಥ್ಯಾಂಕ್ಸ್ ಅಣ್ಣ. ನೀವು ಹೇಳಿದ್ದಕ್ಕೆ ಥ್ಯಾಂಕ್ಸ್. ದೇವರು ಬಂದಾಗ ಬಂದೆ ಸಮರ್ಥ. ಇದು ಆವಾಗಿಂದ ಕಟ್ಟೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಸ್ಟೂಲ್ ಮೇಲೆ ನಿಂತ್ಕೊಳ್ಳೋಣ ಅಂದ್ರೆ ಸೊಂಟ ನೋವು, ಬಿದ್ದು ಬಿಡ್ತೀನಿ ಅನ್ನೋ ಭಯ. ಇದನ್ನೊಂಚೂರು ಕಟ್ತೀಯಪ್ಪ? ಕರೆಕ್ಟ್ ಕರೆಕ್ಟ್, ಹಂಗೆ ಹಂಗೆ ಗಂಟು ಹಾಕ್ಬೇಕು, ಹಂಗೆ ಕರೆಕ್ಟ್.
ಈ ಕೆಲಸ ನಿನ್ನಿಂದಾನೇ ಆಗ್ಬೇಕಾಗಿತ್ತು ನೋಡು. ಥ್ಯಾಂಕ್ಸ್ ಅಪ್ಪ. ಅಣ್ಣ ತಾತನ್ ಟ್ಯಾಬ್ಲೆಟ್ ಕೊಟ್ಬಿಡು. ಇನ್ನೂ ಟ್ಯಾಬ್ಲೆಟ್ ತಗೊಂಡಿಲ್ವಾ? ಯಾಕೆ ನೆಗ್ಲಿಜೆನ್ಸಿನಾ? ತಗೊಳ್ಳಿ. ಮರ್ತೇ ಹೋಯ್ತು ಕಣೋ. ಥ್ಯಾಂಕ್ಸ್. ಮಾಧವರೇ ಆನಿ ಅನ್ಬೇಕಾ ತುಳಸಿಯವರೇ? ನಾನು ಸ್ಕೂಲಲ್ಲೇ ಆಯಿ ಎಲ್ಲ ಕಲ್ತು ಬಿಟ್ಟಿದ್ದೀನಲ್ಲ. ಮಾಧವರೇ ಅದಲ್ಲ ಆನಿ. ಆಹಾ, ಏನು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಹಬ್ಬ ಅಂತನಾ? ಹೌದು ಮಾಧವರೇ, ಇವತ್ತು ನನ್ನ ಪಾಲಿಗೆ ಹಬ್ಬನೇ. ಗಣೇಶನ ಮೂರ್ತಿನ ಗೌರಿ ಹತ್ರ ಕೂರಿಸಿದಾಗ ಎಷ್ಟು ಸಂತೋಷ ಆಗತ್ತೆ. ಯಾಕೆ ಅಂತ ಹೇಳಿ, ತಾಯಿ ಹತ್ರ ಮಗ ಬರ್ತಾ ಇದ್ದಾನೆ ಅಂತ. ಇವತ್ತು ನನ್ನ ಪಾಲ್ಗೆ ಅಂಥದ್ದೇ 2 ಸೂಚನೆ ಸಿಕ್ಕಿದೆ. 2 ಸೂಚನೆನಾ? ಏನಪ್ಪ ಅದು? ಒಂದು, ನನ್ನ ಪಾಪು ನಾನು ಮಾಡಿದ್ದ ಅಡುಗೆನ ಹೊಟ್ಟೆ ತುಂಬ ಊಟ ಮಾಡಿ ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡಿದ್ದು. ಹೌದಾ? ಕಳ್ಳ ಅವನು. ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಕುಂಕುಮ ಮಾಡ್ಕೊಂಡೇ ಇರ್ತಾನೆ. ಅದು ಸರಿ, ಇದು ಒಂದು ಸೂಚನೆ ಆಯಿತು. ಇನ್ನೊಂದು? ಅದು ನಿಮಗೂ ಗೊತ್ತು. ಇವತ್ತು ಅಭಿ ನನಗೆ ಥ್ಯಾಂಕ್ಸ್ ಅಂತ ಹೇಳ್ದ. ಅದು ನಾನು ಹೇಳಿದ ಮಾತನ್ನು ಮೆಚ್ಚಿ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಆಕಾಶದಲ್ಲಿ ಹಾರಾಡ್ತಿದ್ದೀನೇನೋ ಅನ್ನಿಸ್ತಾ ಇದೆ. ಸಮರ್ಥ ಮನಸ್ಸಲ್ಲಿ ನೀವಿದ್ದೀರಾ ಅನ್ನೋದು ಗೊತ್ತಿತ್ತು. ಆದರೆ ಈಗ ಅಭಿ ಮನಸ್ಸಲ್ಲೂ ತಾಯಿಯಾಗಿ ನೀವು ಸ್ಥಾನ ಪಡ್ಕೋತಾ ಇದ್ದೀರಾ. ಬರೀ ಅವನು ಥ್ಯಾಂಕ್ಸ್ ಅಂತ ಒಂದು ಶಬ್ದ ಹೇಳಿದ್ದಕ್ಕೆ ನೀವು ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಲ್ಲ. ಇನ್ನೇನಾದರೂ ಅವನು ಅಮ್ಮ ಅಂತ ನಿಮ್ಮನ್ನು ಕರೆದುಬಿಟ್ರೆ ಏನಾಯ್ತು ತುಳಸಿಯವರೇ? ಗೊತ್ತಿಲ್ಲ ಮಾಧವರೇ. ಅಭಿ ನನ್ನನ್ನು ಅಮ್ಮ ಅಂತ ಒಪ್ಕೊಂಡ್ಬಿಟ್ರೆ ಆ ಖುಷಿನ ನಾನು ಹೇಗೆ ತಡ್ಕೋತೀನೋ ನನಗೆ ಗೊತ್ತಿಲ್ಲ. ಅಲ್ಲಿಗೆ ನನ್ನ ಮಕ್ಕಳು ಎಲ್ಲರೂ ನನ್ನನ್ನು ಅಮ್ಮ ಅಂತ ಒಪ್ಕೊಂಡ ಹಾಗಾಗತ್ತೆ. ನಾನು ನನ್ನ ಮಕ್ಕಳ ಮೇಲೆ ಇಟ್ಟಿರೋ ಪ್ರೀತಿಗೆ ಸಾರ್ಥಕತೆ ಸಿಗತ್ತೆ. ಅಂತ ಒಂದಿನ ನಾನು ಕಣ್ಮುಚ್ಚಕ್ಕೆ ಮುಂಚೆ ಬಂದರೆ ಸಾಕು ಅಷ್ಟೆ. ಹಾಗೆಲ್ಲ ಹೇಳಬೇಡಿ ತುಳಸಿಯವರೇ. ಅಭಿಗೆ ನೀವೇನು, ನಿಮ್ಮ ಮನಸ್ಸೇನು ಅನ್ನೋದು ನಿಧಾನವಾಗಿ ಅರ್ಥ ಆಗುತ್ತೆ. ಏನು ಮಾಡೋದು, ಅವನಿಗೆ ದುಡುಕು ಬುದ್ಧಿ. ಯಾರನ್ನಾದರೂ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ದಡ್ಡ. ಯೋಚನೆ ಮಾಡಬೇಡಿ. ಅವನು ನಿಮ್ಮನ್ನು ಅಮ್ಮ ಅಂತ ಕರೆಯೋ ದಿನ ತುಂಬ ದೂರ ಇಲ್ಲ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ.
ಥ್ಯಾಂಕ್ಸ್ ಅಮರ್. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆ ಥ್ಯಾಂಕ್ಸ್ ಅನ್ನೋ ಪದ ಬಿಟ್ಟು ಬೇರೆ ಹೇಳಕ್ ಬರಲ್ವಾ ನಿಮಗೆ? ಅರೆ ಯಾಕೆ ಸಮರ್, ಥ್ಯಾಂಕ್ಸ್ ಅಂದರೆ ಅದ್ರಲ್ಲಿ ತಪ್ಪೇನು? ಇಲ್ಲ, ನನಗೆ ಆ ಪದ ಕಂಡ್ರೆ ಆಗಲ್ಲ. ನೀವ್ಯಾರು ನನಗೆ ಥ್ಯಾಂಕ್ಸ್ ಹೇಳೋದು ಬೇಕಾಗಿಲ್ಲ. ಏನಾಯ್ತು ನಿನಗೆ? ಇಷ್ಟು ದಿವಸ ಚೆನ್ನಾಗೇ ಇದೆಯಲ್ಲ. ಅಲ್ಲ, ಥ್ಯಾಂಕ್ಸ್ ಅನ್ನೋ ಪದದ ಮೇಲೆ ಯಾಕೆ ನಿನಗೆ ಇಷ್ಟೊಂದು ದ್ವೇಷ ಅಂತ? ಯಾಕೆ ಯಾರಾದರೂ ನಿನಗೆ ಹೊಡೆದು ಥ್ಯಾಂಕ್ಸ್ ಅಂದ್ರ? ಹೌದು, ಒಂಥರ ಹಾಗೇನೆ. ನನ್ನ ಫೀಲಿಂಗ್ಸ್ಗೆ, ನನ್ನ ಎಮೋಷನ್ಸ್ಗೆ ಹೊಡೆದವರು ಆ ಪದ ಬಳಸೋವಾಗ ಕೇಳಿಸ್ಕೊಂಡಲ್ಲ, ಅದಕ್ಕೆ ಆಗ್ತಾ ಇಲ್ಲ. ಹೇ ಸೋಗಲಾಡಿ, ನನ್ನ BP ಮಾತ್ರೆಗಳಿದೆಯಲ್ಲ ಅದನ್ನೆಲ್ಲ ತಗೊಂಡು ಬಂದು ಇವನ್ ಬಾಯಿಗೆ ಸೂರಿ ತಲೆಗೆಟ್ಟು ಏನೇನೋ ಮಾತಾಡ್ತಿದ್ದಾನೆ. ಆಮೇಲೆ ಯಾರು ಸರಿ ಹೋಗ್ಬೋದು. ಏನಿಲ್ಲ ತಾತ, ಆ ಮನೇಲಿ ಮೇಡಮ್ ಏನೋ ಮಾಡಿದ್ರು ಅಂತ ಅಭಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ದ. ಇದುವರೆಗೂ ಮೇಡಮ್ ಕಂಡ್ರೆ ಆಗದಿರೋನು ಇವಾಗ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಅಯ್ಯ, ಇಷ್ಟೇನಾ? ಅಲ್ಲ ಕಣೋ, ಇಷ್ಟು ದಿವಸ ತುಳಸಿನ ಕಂಡ್ರೆ ಆಗದೇ ಇದ್ದವನು ಇವತ್ತು ಅವಳ ಕೆಲಸ ಮೆಚ್ಚಿ ಥ್ಯಾಂಕ್ಸ್ ಹೇಳಿದ್ದಾನೆ. ಅಲ್ಲ, ಈಗ ಸಂತೋಷ ಪಡಬೇಕೇ ಹೊರತು ಅದಕ್ಕೆ ಯಾಕೆ ಅಷ್ಟೊಂದು ರೇಗ್ತಾ ಇದ್ದೀಯಾ? ಹೌದು, ನನಗೆ ಯಾವ ವಿಷಯಕ್ಕೂ ಸಂತೋಷ ಪಡಕ್ಕೆ ಬರಲ್ಲ. ಎಲ್ಲ ವಿಷಯಕ್ಕೂ ರೇಗಕ್ಕಷ್ಟೇ ಬರೋದು. ಸಮಾಧಾನನಾ? ಅಯ್ಯೋ, ಏಯ್, ಆರತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣೋ. ಇದೊಂಥರ ವಿಚಿತ್ರ ಪ್ರೀತಿ ತಾತ. ನನ್ನ ಕೆಟ್ಟ ಪೂಜೆ ಮಾಡಿಸಿ ಸಮಾಧಾನ ಮಾಡೋ ನಾಟಕ ಆಡಿ ಅವಳ ಕೈಯಿಂದ ಬಂದ ಕೆಲಸಗಾರರಿಗೆಲ್ಲ ದುಡ್ಡು ಕೊಡಿಸಿದ್ರು. ಅವಳು ತಾನೇನೋ ದೊಡ್ಡದಾಗಿ ಸಹಾಯ ಮಾಡಿದಾಳೆ ಅನ್ನೋ ಹಾಗೆ ಬೀಗ್ತಾ ಇದ್ಲು. ಆ ಭಿಕಾರಿಗಳು ಕೂಡ ಅವಳನ್ನ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ರು. ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಿಲ್ಲ ನನಗೆ. ಅವಿ ಅವಳನ್ನ ಅಮ್ಮ ಅಂತ ಕರೆದಿದ್ದು ಆಯ್ತು, ಅವಳಿಗೆ ಅಮ್ಮನ ಸ್ಥಾನ ಕೊಟ್ಟಿದ್ದು ಆಯ್ತು. ಈಡಿಯಟ್ ಅಭಿ ಅವಳು ಹೇಳಿದ್ದಕ್ಕೆಲ್ಲ ತಲೆ ತೂಗ್ತಿದ್ದಾನೆ. ನಾನು ಅನ್ಕೊಂಡಿದ್ಯಾವುದೂ ಆಗ್ತಿಲ್ಲ, ಎಲ್ಲ ಉಲ್ಟಾ ಹೊಡಿತಾ ಇದೆ. ಆ ಮಾಧವನ ನೆಮ್ಮದಿ ಹಾಳಾಯ್ತು, ಈ ಮನೆ ಪಾಲಾಯ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ತುಳಸಿಯಿಂದ ಮಕ್ಕಳಿಬ್ರು ಒಂದಾದ್ರು. ನಾನೇನ್ ಮಾಡ್ಲಿ ಅಕ್ಕ? ಆ ಮಾಧವನ್ನ ಒಂದೇ ಸಲಕ್ಕೆ ಮುಗಿಸ್ಬಿಡ್ಬೇಕು ಅಂತ ಎಷ್ಟೋ ಸರಿ ಅನ್ಕೊಂಡಿದ್ದೀನಿ. ಆವೇಶದಲ್ಲಿ ಪ್ರಯತ್ನನೂ ಪಟ್ಟಿದ್ದೀನಿ. ಆದ್ರೆ ಹಾಗಾಗಬಾರ್ದು. ಅವನು ನರಳಿ ನರಳಿ ಸಾಯ್ಬೇಕು. ನಾನು ಕಾಯ್ತೀನಿ. ಅವನು ಹಾಗೆ ಸತ್ರನೇ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು, ನನಗೆ ಸಮಾಧಾನ ಆಗೋದು. ಅತ್ತೆ, ನೀವು ಯಾಕೋ ಅಪ್ಸೆಟ್ ಆಗಿದ್ದೀರಾ ಅನ್ಸುತ್ತೆ. ನಾ ಬೇಕಿದ್ರೆ ಆಮೇಲೆ ಬರ್ತೀನಿ. ಏನು ಪರವಾಗಿಲ್ಲ. ವಿಷಯ ಏನು ಹೇಳು? ಏನು ನಡೀತಿದೆ ಅತ್ತೆ ಈ ಮನೆಯಲ್ಲಿ? ನಾವು ಅಂದ್ಕೊಂಡಿದ್ದು ಏನೂ ಆಗ್ತಿಲ್ಲ, ಏನು ಮಾಡಬೇಕು ಅಂತಲೂ ತೋಚ್ತಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಹೀಗೆ ಚಿಕ್ಕ ಪುಟ್ಟದಾಗಿ ನಾವು ಏನೇ ಪ್ರಯತ್ನ ಪಟ್ಟರೂ ಅದು ಆಗಲ್ಲ ಅನಿಸುತ್ತೆ. ಮುಂದೆ ಇಂಥ ಪ್ರಯತ್ನಗಳನ್ನು ನಿಲ್ಲಿಸ್ಬಿಡೋಣ. ಏನು ನಿಲ್ಲಿಸ್ಬೇಕಾ? ಮತ್ತು ಏನು ಮಾಡೋದು ಅತ್ತೆ? ಅಭಿನ ಇಬ್ಬರನ್ನೂ ದೂರ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ ಅಂದರೆ ಅವರಿಬ್ಬರು ಇನ್ನೂ ಹತ್ತಿರ ಆಗ್ತಾರೆ. ಈಗಲೇ ಅಭಿ ಹೆಂಗೆ ನಡ್ಕೊತಿದ್ದಾನೆ ಅಂತ ನೋಡ್ತಿದ್ದೀರಾ ಅಲ್ವಾ? ಆ ಪೂರ್ಣಿ ಈಗ ಅವನಿಗೆ ತಾಯಿ ಅಂತೆ, ಜೊತೆಗೆ ಆ ತುಳಸಿಯವ್ರ ಮಾತಕ್ಕೂ ಕೋಲೆ ಬಸವನ ಥರ ತಲೆ ಅಲ್ಲಾಡಿಸ್ತಾನೆ. ಇನ್ನು ಸ್ವಲ್ಪ ದಿನ ಆದರೆ ನಾನು ನೀವಿಬ್ಬರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಒಂದು ಮೂಲೆಯಲ್ಲಿ ಬಿದ್ದಿರಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವೇನೇ ಮಾಡಿದ್ರೂ ದೊಡ್ಡದಾಗೇ ಮಾಡಬೇಕು. ಆತರ ಪಟ್ಟು ನಾವೇ ಅವರಿಬ್ಬರನ್ನು ಮತ್ತೆ ಹತ್ತಿರ ಮಾಡ್ತಾ ಇದ್ದೀವಿ ಅನಿಸ್ತಾ ಇದೆ. ನಾವು ಕೊಡೋ ಪೆಟ್ಟು ಹೇಗಿರಬೇಕು ಅಂದರೆ
ಜೀವನ ಪೂರ್ತಿ ಅವ್ರು ಮತ್ತೆ ಸರಿ ಹೋಗ್ಬಾರ್ದು. ಅದೇ ಅದು ಹೇಗೆ ಸಾಧ್ಯ ಅತ್ತೆ? ಹೇಳಿದ್ನಲ್ಲ, ದೊಡ್ಡದಾಗಿ, ತುಂಬ ದೊಡ್ಡದಾಗಿ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಎಷ್ಟು ಸಮಯ ತಗೊಂಡ್ರೂ ಸರಿ, ಕಿಡಿಗಳಲ್ಲಿ ಸುಡಕ್ಕಾಗದೇ ಇರೋದನ್ನ ಜ್ವಾಲೆಯಲ್ಲೇ ಸುಡಬೇಕು. ಮಾಧವರೇ, ನಾವು ಬರ್ತಾ ಇದೀವಿ ಅಂತ ಗೊತ್ತಾದ್ರೆ ಮಾವ, ಸಮರ್ಥು, ಸಿರಿ, ಸಂಧ್ಯಾ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಓಹೋ ತುಳಸಿಯವರೇ, ಶಾರ್ವರಿ ಒಂದು ಕಾರ್ ತೊಗೊಂಡೋಗಿದ್ದಾಳೆ, ಅವಿ ಇನ್ನೊಂದು ಕಾರ್ ತೊಗೊಂಡೋಗಿದ್ದಾನೆ. ಸ್ಕೂಟ್ರಲ್ಲಿ ಹೋಗೋಕ್ಕೆ ಮಳೆ ಬರೋಂಗಿದೆ, ಏನು ಮಾಡೋದು? ಪರವಾಗಿಲ್ಲ, ನಾವು ಕ್ಯಾಬಲ್ಲಿ ಹೋಗೋಣ. ಹೌದಲ್ಲ, ಸರಿ, ಕ್ಯಾಬ್ ಬುಕ್ ಮಾಡ್ತೀನಿ. ಕ್ಯಾಬ್ ಯಾವುದು ಬುಕ್ ಆಗ್ತಾ ಇಲ್ಲ. ನಾನು ಯಾವುದೋ ಕೆಲಸ ಮೇಲೆ ಆ ಕಡೆನೇ ಹೊರಟಿದ್ದೆ, ಬೇಕಿದ್ರೆ ನಿಮ್ಮನ್ನು ಡ್ರಾಪ್ ಮಾಡಿ ಹೋಗ್ತೀನಿ. ಮೊದಲನೇ ಸರಿ ಅಭಿ ತುಳಸಿಯವರನ್ನು ಅವ್ರ ಮನೆಗೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವರಿಬ್ಬರೇ ಹೋಗಿ ಬಂದರೆ ಹೇಗಿರುತ್ತೆ? ಹೌದು, ಹಾಂ, ಹಲೋ. ಓಹ್ ಹೌದಾ, ಸರಿ ಸರಿ, ನಾನು ಬರ್ತೀನಿ, ಈಗಲೇ ಬರ್ತೀನಿ. ಹಾಂ, ಓಕೆ. ತುಳಸಿಯವರೇ, ಸಾರಿ, ನಾನು ಸ್ವಲ್ಪ ಕೆಫೆಗೆ ಹೋಗಬೇಕು, ಏನೋ ಒಂದು ಮುಖ್ಯವಾದ ಕೆಲಸ ಇದೆ. ನೀವು ಅಭಿ ಜೊತೆಗೆ ಹೋಗಿ ಬನ್ನಿ. ಹೌದಾ, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ ತುಳಸಿಯವರೇ, ನಾನು ಇನ್ನೊಂದು ಸಲ ಬರ್ತೀನಿ, ನೀವು ಹೋಗಿ ಬನ್ನಿ. ನಾನು ಅಭಿ ಇಬ್ಬರೇ ಹೋಗ್ಲಿ ಅಂತ ನೀವು ಈಗ ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತು ಮಾಧವ್ ಅವರೇ. ಅಂದರೆ ನಾನವತ್ತು ಕುಡ್ದು ಮನೆಗೆ ಬಂದಾಗ ನನ್ನ ಕೇರ್ ಮಾಡಿದ್ದು ಇವರೇನಾ?